ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಭ ಲಗ್ನ ಭಾಗ 2. ಶ್ಯಾಮ್ಲಾ ಅವರಿಗೆ ಮಗಳದೇ ಚಿಂತೆ. ತನ್ನ ಸ್ನೇಹಿತೆ ಜೊತೆ ಮಾತಾಡ್ತಾ ಮಗಳ ಯೋಜನೆಯಲ್ಲೇ ನನ್ನ ನಂದು ಇನ್ನು ಯಾವಾಗ 3 ಗಂಟು ಹಾಕಿಸ್ಕೊತಾಳೋ ಎಂದು ಯೋಚಿಸ್ತಾ ಇರ್ತಾರೆ. ನಂತರ ಹೀಗೆ ಮಾರನೇ ದಿನ ಆಫೀಸ್ನಲ್ಲಿ ಅವಳಿಗೆ ಪ್ರೆಸೆಂಟೇಷನ್ ಇದ್ದ ಕಾರಣ ನಂದಿನಿ ಆ ದಿನ ಸ್ವಲ್ಪ ಬೇಗ ಆಫೀಸ್ಗೆ ಹೋಗಿರ್ತಾಳೆ. ಹಾಯ್ ನಂದಿನಿ, ಇಷ್ಟೊಂದು ಬೇಗ ಬಂದುಬಿಟ್ಟಿದೀಯಾ, ಏನಪ್ಪ ಇವತ್ತು ಅಂತ ಗೌತಮ್ ಕೇಳ್ತಾನೆ. ಇವತ್ತು ನಂದು ಪ್ರೆಸೆಂಟೇಷನ್ ಇದೆಯಲ್ಲ ಅಂತ ಹೇಳಿ ಅವಳು ಟೆನ್ಷನಿಂದ ಹೋಗಿ ತನ್ನ ಕ್ಯಾಬಿನಲ್ಲಿ ಕುಳಿತುಕೊಂಡು ಪ್ರಿಪೇರ್ ಆಗ್ತಾ ಇರ್ತಾಳೆ. ಹೊರಗಡೆಯಿಂದ ಗೌತಮ್ ಅವಳನ್ನೇ ತದೇಕ ಚಿತ್ತವಾಗಿ ನೋಡ್ತಾ ಇರ್ತಾನೆ. ಗೌತಮ್ಗೆ ನಂದಿನಿ ಅಂದರೆ ತುಂಬಾ ಇಷ್ಟ. ತನ್ನ ಪ್ರೀತಿ ವಿಷಯನ ನಂದಿನಿಗೆ ಯಾವಾಗ ಹೇಳೋಣ ಅಂತ ಅಂದ್ಕೊಂಡಾಗೆಲ್ಲ ಅವಳು ಏನಂತಾಳೋ ಅನ್ನೋ ಭಯ ಅವನಿಗೆ ಕಾಡ್ತಾ ಇರುತ್ತೆ. ಆ ಕಾರಣಕ್ಕೇ ಅವ್ರ ಮಧ್ಯೆ ಇರೋ ಸ್ನೇಹದ ಸಂಬಂಧ ಹಾಳಾಗಿಬಿಡುತ್ತೆ ಅನ್ನೋ ಭಯದಿಂದ ಕೂಡ ಹೇಳ್ದೆ ದೂರದಿಂದನೇ ನಂದಿನಿಯನ್ನು ತುಂಬ ಪ್ರೀತಿಯಿಂದ ಆರಾಧಿಸ್ತಾ ಇರ್ತಾನೆ. ಪ್ರೆಸೆಂಟೇಷನ್ ಶುರುವಾಗುತ್ತೆ. ನಂದಿನಿ ಕೊಟ್ಟ ಪ್ರೆಸೆಂಟೇಷನ್ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಬೆಂಗಳೂರಿನಲ್ಲಿ ಇಡಲಿರುವ ಮೀಟಿಂಗ್ಗೆ ನಂದಿನಿಯನ್ನು ಕಳಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅವರ HR ಡಿಸೈಡ್ ಮಾಡಿ ಆ ವಿಷಯನ ನಂದಿನಿಗೆ ಹೇಳ್ತಾರೆ. ಈ ಮೀಟಿಂಗ್ ಅಟೆಂಡ್ ಮಾಡಿ ಪ್ರೆಸೆಂಟೇಷನ್ಗೆ ಕೊಟ್ಟರೆ ಅವಳಿಗೆ ಪ್ರಮೋಷನ್ ಕೂಡ ಸಿಗೋ ಚಾನ್ಸ್ ಇರುತ್ತೆ ಅಂತಲೂ ಕೂಡ ಹೇಳ್ತಾರೆ. ನಂದಿನಿ ಆ ಮಾತನ್ನ ಕೇಳಿ ತುಂಬಾ ಖುಷಿ ಪಡ್ತಾಳೆ. ಆ ವಿಷಯನ ತನ್ನ ಕೊಲೀಗ್ ಮತ್ತು ಸ್ನೇಹಿತೆ ಆದ ಶ್ವೇತಾಗೆ ಕೂಡ ಹೇಳ್ತಾಳೆ. ಶ್ವೇತಾ ಕೂಡ ಆ ಮಾತು ಕೇಳಿ ತುಂಬಾ ಖುಷಿ ಪಡ್ತಾಳೆ. ಕೆರಿಯರ್ನಲ್ಲಿ ಬೆಳಿಬೇಕು ಅಂತ ಇದೆಯಲ್ಲ, ಫೈನಲಿ ಅದು ಶುರುವಾಗ್ತಾ ಇದೆ ನೋಡು ಅಂತಾಳೆ ಶ್ವೇತಾ. ಖುಷಿಯಿಂದ ಮನೆಗೆ ಹೋಗಿ ಇದೇ ವಿಷಯನ ತನ್ನ ಅಪ್ಪ ಅಮ್ಮನಿಗೆ ಕೂಡ ಹೇಳ್ತಾಳೆ ನಂದಿನಿ. ಅವರು ಕೂಡ ಸರಿ ಹೋಗಮ್ಮ ಅಂತ ಹೇಳ್ತಾರೆ. ಹೀಗೆ ದಿನಗಳು ಕಳೀತಾ ಇರ್ತವೆ. ಮಹಾದೇವ್ ಸ್ವಲ್ಪ ಮಂಕಾಗಿರೋದನ್ನು ನಂದಿನಿ ಗಮನಿಸುತ್ತಾಳೆ. ಒಂದಿನ ಅವರ ಹತ್ರ ಹೋಗಿ, ಅಪ್ಪ ಏನಾಗಿದೆ ನಿಮಗೆ, ಯಾಕೆ ಹಾಗೆ ಮಂಕಾಗಿದ್ದೀರಾ ಅಂತ ಕೇಳ್ತಾಳೆ. ಏನೂ ಇಲ್ಲಮ್ಮ ಅಂತ ಹೇಳಿ ಮಾತನ್ನು ತಪ್ಪಿಸೋಕ್ಕೆ ಹೋದಾಗ ಮಹಾದೇವ್ ಅವರು, ಏನಾಗಿದೆ ಅಂತ ಹೇಳಿಪ್ಪ ಪ್ಲೀಸ್, ನೀವು ಹಾಗೆ ಇದ್ದರೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾಳೆ ನಂದಿನಿ. ಈ ಮಧ್ಯೆ ಹಿಂದೆಯಿಂದ ಬಂದ ಶ್ಯಾಮ್ಲಾ, ನಂದಿನಿಯಮ್ಮ ಇನ್ನೇನು ಇರುತ್ತೆ, ಅವರ ಚಿಂತೆ ನಿನ್ನ ಮದುವೆ ಬಗ್ಗೆ ಇರುತ್ತೆ ಅಂತಾಳೆ. ನನ್ನ ಮದುವೆ ಬಗ್ಗೆನಾ, ಏನಪ್ಪ ನನಗೆ ಮದುವೆ ಆಗೋದಿಲ್ವಾ, ಏನಂತೆ ನಿಮ್ಮ ಚಿಂತೆ ಅಂತ ನಂದಿನಿ ಕೇಳ್ತಾಳೆ. ಆಗುತ್ತೆ ಮಗಳೇ, ಮಾಡಿಕೊಂಡ್ರೆ ಮಕ್ಕಳು ಕೂಡ ಆಗ್ತಾರೆ, ಆದರೆ ನೀನು ಮಾಡ್ಕೊಳ್ಬೇಕು ಅಲ್ವಾ ಅಂತಾಳೆ ಶ್ಯಾಮ್ಲಾ. ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅಮ್ಮ, ಇಷ್ಟೊಂದು ಕಷ್ಟಪಟ್ಟು ಓದಿದ್ದು ಮದುವೆ ಮಾಡಿಕೊಂಡು ಮನೆಯಲ್ಲಿ ಕೂರೋದಕ್ಕೋಸ್ಕರ ಅಲ್ವಾ. ನನಗೂ ಲೈಫ್ನಲ್ಲಿ ಏನಾದರೂ ಸಾಧಿಸ್ಬೇಕು ಅನ್ನೋ ಗುರಿ ಇದೆ, ಆ್ಯಂಬಿಷನ್ಸ್ ಕೂಡ ಇದೆ. ಅವೆಲ್ಲ ರೀಚ್ ಆದಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಅದ್ರ ಬಗ್ಗೆ ನೀವು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾಳೆ ನಂದಿನಿ. ಅದಕ್ಕೆ ಮಹಾದೇವ್ ನಂದಿನಿ ಹತ್ರ ಬಂದು, ನೀನು ಹೇಳಿದ್ದು ನಿಜವೇ ಅಮ್ಮ, ಅದಕ್ಕೆ ನಿನ್ನನ್ನು ಓದೋಕ್ಕೆ ಕೆಲಸ ಮಾಡೋಕ್ಕೆ ಹಿಂದೆ ಹಾಕಿಲ್ಲ ನಾವು. ಆದರೆ ಮದುವೆ ಮಾಡಿಕೊಂಡ್ರೆ ನಿನಗೆ ಅಂತ ಒಂದು ಜೊತೆ ಕೂಡ ಸಿಗುತ್ತೆ. ನೀನು ಸಾಧಿಸ್ಬೇಕು ಅಂದ್ಕೊಂಡಿದ್ದನ್ನೆಲ್ಲ ಆಮೇಲೆ ಸಾಧಿಸು. ಯಾವ ವಯಸ್ಸಿನಲ್ಲಿ ಆಗಬೇಕಾಗಿದ್ದು ಆ ವಯಸ್ಸಿನಲ್ಲೇ ಆಗ್ಬಿಡ್ಬೇಕು ಪುಟ್ಟ, ಅದು ನಿನಗಾದರೂ ಅಷ್ಟೇ ನನಗಾದರೂ ಅಷ್ಟೇ ಅಂತ ಹೇಳ್ತಾರೆ ಮಹಾದೇವ್. ನಂದಿನಿಯ ಮಾತುಗಳಿಗೆ ಸ್ವಲ್ಪ ಡಲ್ ಆಗಿಬಿಡ್ತಾಳೆ. ಮಹಾದೇವ್ ಅದನ್ನು ಗಮನಿಸಿ, ಸರಿ ನೀನೇನು ಚಿಂತೆ ಮಾಡಬೇಡ, ಹೇಗೂ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿದ್ದೀಯಲ್ವಾ, ಹೋಗಿ ಆ ಕೆಲಸನ ನೋಡು ಅಂತ ಹೇಳ್ತಾರೆ. ನಂದಿನಿ ಸುಮ್ಮನೆ ತನ್ನ ರೂಮ್ಗೆ ಹೋಗ್ತಾಳೆ. ಶ್ಯಾಮ್ಲಾ ಮಹಾದೇವ್ ಹತ್ರ ಬಂದು, ಏನ್ರಿ ದಿನಗಳು ಕಳೀತಾನೇ ಇದೆ, ನಂದಿನಿ ನಿರ್ಧಾರ ಮಾತ್ರ ಚೇಂಜ್ ಆಗ್ತಾನೇ ಇಲ್ಲ, ನಿಜವಾಗ್ಲೂ ಇವಳು ಕೆಲಸದಲ್ಲಿ ಬೆಳೀಬೇಕು ಅಂತ ಮದುವೆ ಮಾತನ್ನು ತಪ್ಪಿಸ್ತಾ ಇದ್ದಾಳಾ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಅಂತ ಕೇಳ್ತಾಳೆ. ಮಹಾದೇವ್ ಅವರು ನಗ್ತಾ, ನಿನಗೆ ಯಾಕೆ ಅವಳ ಮೇಲೆ ಅಷ್ಟೊಂದು ಡೌಟ್ ಬರ್ತಾ ಇದೆ ಅಂತ ಕೇಳ್ತಾರೆ. ಏನು ಮಾಡೋಣ ಹೇಳಿ, ತಾಯಿ ಮನಸ್ಸು ನಂದು, ಮಗಳು ಎಲ್ಲಾದರೂ ತಪ್ಪು ಹೆಜ್ಜೆ ಇಡ್ತಾಳೋ, ಒಂದು ವೇಳೆ ಇಡೋ ಹೆಜ್ಜೆ ಸರಿಯಾಗಿದ್ದು ಆಗಿಲ್ಲ ಅಂದರೆ ಎಲ್ಲಿ ಸಮಸ್ಯೆಗಳು ಎದುರಿಸ್ತಾಳೋ, ಎಷ್ಟು ಕಷ್ಟಪಡ್ತಾಳೋ ಅಂತ ಯೋಚಿಸ್ತಾ ಇದ್ದೀನಿ ರೀ. ಅಲ್ಲ, ಈ ಕಾಲ ಯಾವಾಗಲೂ ನಮ್ಮದಾಗಿರೋದಿಲ್ಲ ಅಲ್ವಾ, ಅಪಾಯ ಎಲ್ಲಿದೆ ಅಂತ ಯಾರಿಗೆ ಗೊತ್ತು, ನನ್ನ ಭಯನೂ ಕೂಡ ಅದೇ ಅಂತ ಹೇಳ್ತಾಳೆ ಶ್ಯಾಮ್ಲಾ. ಅದಕ್ಕೆ ಮಹಾದೇವ್ ಅವರು, ಏನೂ ಆಗಲ್ಲ, ಯಾವುದಕ್ಕಾದರೂ ಟೈಮ್ ಬರಬೇಕು, ಆ ಟೈಮ್ ಬಂದಾಗ ಯಾರು ಯಾವುದನ್ನು ನಿಲ್ಲಿಸೋಕೆ ಆಗೋದಿಲ್ಲ, ನಮ್ಮ ಪ್ರಯತ್ನದಲ್ಲಿ ನಾವಿರೋಣ, ಅವಳು ಯಾವಾಗ ಓಕೆ ಅಂತಾಳೋ ಅಷ್ಟೊತ್ತಿಗೆ ನಾವು ರೆಡಿಯಾಗಿರಬೇಕು ಅಲ್ವಾ ಅಂತ ಹೇಳ್ತಾರೆ ಮಹಾದೇವ್. ರೂಮ್ಗೆ ಬಂದ ನಂದಿನಿ ಈ ಕಡೆ ಬಟ್ಟೆಗಳನ್ನು ಜೋಡಿಸ್ತಾ ಏನೋ ಯೋಚಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ಫೋನ್ ರಿಂಗ್ ಆಗುತ್ತೆ.
ಯಾರಪ್ಪ ಅದು ಅಂತ ನೋಡಿದ್ರೆ ಶ್ವೇತಾ ನಂಬರ್ ಕೂಡ ಇರುತ್ತೆ. ಅವಳ ಸ್ನೇಹಿತೆ, ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಹಾಂ ಹೇಳು ಶ್ವೇತಾ ಅಂತಾಳೆ ನಂದಿನಿ. ಎಲ್ಲ ಪ್ಯಾಕ್ ಮಾಡ್ಕೊಂಡ್ಯಾ ಅಂತ ಕೇಳ್ತಾಳೆ ಶ್ವೇತಾ. ಅದೇ ಮಾಡ್ತಾ ಇದ್ದೀನಿ ಕಣೆ ಅಂತಾಳೆ ನಂದಿನಿ. ವಾಯ್ಸ್ ಯಾಕೋ ಡಲ್ಲಾಗಿದೆಯಲ್ಲ ಅಂತಾಳೆ ಶ್ವೇತಾ. ಏನೂ ಇಲ್ಲ ಕಣೆ, ಇನ್ನೇನಿರುತ್ತೆ ಹೇಳು, ಅದೇ ಮಾಮೂಲಿ ಅಂತಾಳೆ ನಂದಿನಿ. ಏನು ಮತ್ತೆ ಮದುವೆಗಳು ಶುರುವಾಯ್ತಾ ಅಂತಾಳೆ ಶ್ವೇತಾ. ನಿನಗೆ ನಗು ಆಗಿಬಿಟ್ಟಿದೆ ಅಲ್ವಾ ಅಂತಾಳೆ ನಂದಿನಿ. ನಗು ಏನಿಲ್ಲ ಕಣೆ, ಅವರಿಗೆ ಮಾತ್ರ ಇರುತ್ತೆ ಅಲ್ವಾ ನಮ್ಮ ಮನೆ ಮಗಳನ್ನ ಮದುವೆ ಮಾಡಿ ಕಳಿಸ್ಬೇಕು ಅಂತ ಹೇಳ್ತಾಳೆ ಶ್ವೇತಾ. ಹಾಗಾದರೆ ನಮಗೆ ಇರಬೇಕೋ ಬೇಡವಾ? ಕೆಲಸ ಮಾಡಬೇಕು ಅಂತ, ಲೈಫ್ನಲ್ಲಿ ಬೆಳಿಬೇಕು ಅಂತ ನಮಗೆ ನಮ್ಮ ಆ್ಯಂಬಿಷನ್ ಇರುತ್ತೆ ಅಲ್ವಾ ಅಂತ ಹೇಳ್ತಾಳೆ ನಂದಿನಿ. ಚೆನ್ನಾಗಿದೆ, ನಾನಂದರೆ ಲವ್ನಲ್ಲಿ ಇದ್ದೀನಿ, ಅದಕ್ಕೆ ಮದುವೆ ಮಾತನ್ನ ದಾಟಿಸ್ತಾ ಇದ್ದೀನಿ. ನಿನಗೇನಮ್ಮ ಪ್ರಾಬ್ಲಮ್ಮು? ಮದುವೆ ಮಾಡ್ಕೊಳ್ಳೋಕ್ಕೆ ಯಾರನ್ನಾದರೂ ಇಷ್ಟಪಡ್ತಾ ಇದೆಯಾ ಹೇಗೆ? ಈಗ ನಿಜ ಹೇಳು ಅಂತ ಕೇಳ್ತಾಳೆ ಶ್ವೇತಾ. ನಾನು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ನಿನಗೆ ಮೊದಲೇ ಹೇಳ್ತಾ ಇರಲಿಲ್ವೇನೆ? ನನಗೆ ಅಂಥ ಆಸೆ ಏನೂ ಇಲ್ಲ. ಆದರೆ ಲೈಫ್ನಲ್ಲಿ ಬೆಳಿಬೇಕು, ನನ್ನನ್ನು ನಾನು ಒಂದು ಮೇಲೆ ಮೆಟ್ಟಿಲಿನಲ್ಲಿ ನೋಡ್ಕೊಳ್ಬೇಕು. ನನ್ನ ಮದುವೆಗೆ ಬಂಗಾರ ನನ್ನ ದುಡಿಮೆಯಿಂದನೇ ತಗೋಬೇಕು. ಎಲ್ಲರೂ ಬಯಸೋ ಒಂದು ಒಳ್ಳೆ ಪೊಸಿಷನ್ನಲ್ಲಿ ನನ್ನನ್ನು ನಾನು ನೋಡ್ಕೊಳ್ಬೇಕು ಕಣೆ. ಈಗ ಏನಾದರೂ ಇವ್ರ ಮಾತನ್ನು ಕೇಳಿ ನಾನು ಮದುವೆ ಮಾಡ್ಕೊಂಡ್ಬಿಟ್ರೆ ಆ ಕನಸುಗಳೆಲ್ಲ ಅಲ್ಲೇ ನಿಂತು ಹೋಗುತ್ತೆ ತಾನೆ ಅಂತಾಳೆ ನಂದಿನಿ. ನಿಂತು ಹೋಗೋದು ಏನಿದೆ? ಮದುವೆಗೆ ಮುಂಚೆನೇ ಎಲ್ಲನ ಸರಿಯಾಗಿ ಮಾತಾಡಿಕೊಂಡ್ರೆ ಮದುವೆ ಆದಮೇಲೂ ನೋಡ್ಕೋಬಹುದು ಅಲ್ವೇನೆ ಅಂತ ಹೇಳ್ತಾಳೆ ಶ್ವೇತಾ. ಈಗ ಹಾಗೆ ಅಂದ್ಕೊಳ್ತೇವೆ ಕಣೆ, ಆದರೆ ಒಮ್ಮೆ ಮದುವೆ ಆದಮೇಲೆ ಕಥೆನೆಲ್ಲ ಚೇಂಜೇ ಆಗಿಬಿಡುತ್ತೆ. ಈಗ ಅಂದ್ಕೊಂಡ ಹಾಗೆ ಮದುವೆ ಆದಮೇಲೆ ಇರೋದಿಲ್ಲ. ಆವಾಗಿನ ಪರಿಸ್ಥಿತಿ ಹೇಗಿರುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಆವಾಗ ಅತ್ತೆ ಮನೆಯಲ್ಲಿ ಹೇಗಿರುತ್ತೋ, ನಮ್ಮನ್ನು ಮದುವೆ ಮಾಡಿಕೊಂಡ ವ್ಯಕ್ತಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾರೋ ಇಲ್ವೋ ಹೇಗೆ ಹೇಳು, ನನಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ನಾನು ಮದುವೆಗೆ ರೆಡಿ ಇಲ್ಲ. ಮದುವೆ ಮಾತು ಎತ್ತಿದ್ರೇ ನನಗೆ ತುಂಬ ಭಯ ಆಗಿಬಿಡುತ್ತೆ. ಅದೆಲ್ಲ ಒಂದು ಹೊಸ ಪ್ರಪಂಚ ಅನಿಸುತ್ತೆ. ಅದ್ರ ಬಗ್ಗೆ ಈಗ ಸದ್ಯಕ್ಕೆ ಯೋಚನೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲವೇ? ಮೊದಲು ನನ್ನ ಆಸೆಗಳು, ಆಮೇಲೇ ಮದುವೆ ಅಂತ ಹೇಳ್ತಾಳೆ. ಅದಕ್ಕೆ ಶ್ವೇತಾ ನಗ್ತಾ, ನಿನಗೆ ಹೇಳೋಕ್ಕೆ ಆಗೋದಿಲ್ಲ ಬಿಡೆ, ಸರಿ ಕಣೆ ಬಿಡು ಅಂತ ಹೇಳ್ತಾಳೆ. ಸರಿಮ್ಮ, ನಾನು ಫೋನ್ ಕಟ್ ಮಾಡ್ತೀನಿ ಅಂತ ಶ್ವೇತಾ ಫೋನ್ನ ಇಡ್ತಾಳೆ. ಸರಿ ಅಂದ್ಕೊಂಡಂತೆಯೇ ಆಫೀಸ್ ಪ್ರಾಜೆಕ್ಟ್ ಕೆಲಸದ ಮೇಲೆ ನಂದಿನಿ ಬೆಂಗಳೂರಿಗೆ ಬೆಳಗ್ಗೆನೇ ಹೊರಡ್ತಾಳೆ. ಹೋಗಿದ್ಲು. ಅವಳು ಊಹಿಸೋದಕ್ಕಿಂತಲೂ ತುಂಬಾ ಚೆನ್ನಾಗಿ ಪ್ರೆಸೆಂಟೇಷನ್ ಕೂಡ ಮಾಡಿದ್ಲು. ಅಲ್ಲಿಗೆ ವಿಶಾಖಪಟ್ಟಣದ, ಹೈದರಾಬಾದ್ನಿಂದ ಮಾತ್ರ ಅಲ್ಲದೆ ಬೆಂಗಳೂರು ಮತ್ತು ಮುಂಬೈ ಬ್ರಾಂಚ್ಗಳು ಮತ್ತು ಅಕ್ಕಪಕ್ಕದ ಬ್ರಾಂಚ್ಗಳು ಕೂಡ ಬಂದಿದ್ದರು. ನಂದಿನಿ ಪ್ರೆಸೆಂಟೇಷನ್ಗೆ ಎಲ್ಲರೂ ಕೂಡ ಫಿದಾ ಕೂಡ ಆಗಿಬಿಟ್ರು. ತಾನು ಇಟ್ಕೊಂಡಿದ್ದ ಟಾರ್ಗೆಟ್ ಕಡೆಗೆ ತನ್ನ ಹೆಜ್ಜೆಗಳು ಸಾಗ್ತಾ ಇರೋದಕ್ಕೆ ನಂದಿನಿಗಂತೂ ತುಂಬಾ ಖುಷಿಯಾಯಿತು. ಹೀಗೆ ಇರುವಾಗ ಒಂದಿನ ನಂದು ಡ್ಯಾಡಿ ಕರಿತಾ ಇದ್ದಾರೆ ಅಂತ ಶ್ಯಾಮಲಾ ಅವರು ಹೇಳಿ ಮಗಳನ್ನ ಕೆಳಗಡೆ ಕರೆದ್ರು. ಅವರು ಕೆಳಗಡೆ ಹೋದರು ಮಗಳನ್ನ ಕರೆದು. ನಂತರ ಏನೋ ಕೆಲಸದಲ್ಲಿ ಇದ್ದ ಕಾರಣ ಒಂದು 15 ನಿಮಿಷದಲ್ಲಿ ಅವಳು ಕೆಲಸನ ಮುಗಿಸಿ ನಂದಿನಿ ಕೆಳಗಡೆ ಹೋದಳು. ಅಷ್ಟೊತ್ತಿಗೆ ಮಹಾದೇವ್ ಸೀರಿಯಸ್ ಆಗಿ ಯಾವುದೋ ಫೈಲ್ನ ನೋಡ್ತಾ ಇದ್ರು. ಏನು ಮಾಡ್ತಾ ಇದೆಯಾ ಮಗಳೇ ನಂದಿನಿ ಅಂತ ಫೈಲ್ನ ನೋಡ್ತಲೇ ಕೇಳಿದರು. ಏನೂ ಇಲ್ಲ ಡ್ಯಾಡಿ, ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ಇತ್ತು, ಅದನ್ನು ಮಾಡಿ ಬರೋಣ ಅಂತ ನಂದಿನಿ ಹೇಳಿದ್ಲು. ಸರಿ, ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಮತ್ತೆ ಹೇಳು ಅಂತ ಕೇಳಿದರು. ನಂದಿನಿ, ನನ್ನ ಅಭಿಪ್ರಾಯ ಏನಿದೆ ಡ್ಯಾಡಿ, ನಿಮಗೆ ಮೊದಲೇ ಹೇಳಿದ್ದೀನಿ ಅಲ್ವಾ, ಅದೇ ಸ್ವಲ್ಪ ಅಂದ್ಕೊಂಡು ಹಾಗೆ ಸೆಟಲ್ ಆದಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತ ಅಂದ್ಲು. ಮಹಾದೇವ್, ಇಲ್ಲಿ ಬಾ ಮಗಳೇ ಕೂತ್ಕೋ ಅಂತ ಮಗಳನ್ನ ಪಕ್ಕದಲ್ಲಿ ಕರೆದು ಕೂರಿಸ್ಕೊಂಡ್ರು. ನಂದಿನಿ ತಲೆ ಮೇಲೆ ಕೈಯನ್ನು ಇಟ್ಟು ನೇವರಿಸ್ತಾ, ಯಾರನ್ನಾದರೂ ಲವ್ ಮಾಡ್ತಾ ಇದೀಯಾ ಅಂತ ಕೇಳಿದರು. ನಂದಿನಿ, ಅದೇನೂ ಇಲ್ಲ ಡ್ಯಾಡಿ, ಒಂದು ವೇಳೆ ಅಂಥದ್ದೇನಾದರೂ ಇದ್ದಿದ್ದರೆ ನಿಮಗೆ ಮೊದಲು ಹೇಳ್ತೀನಿ ಅಲ್ವಾ ಅಂದ್ಲು. ಮಹಾದೇವ್, ಪರವಾಗಿಲ್ಲಮ್ಮ ಹೇಳು, ಏನಾದರೂ ಇದ್ದರೆ ಯೋಚಿಸೋಣ, ಆದರೆ ಪ್ರೀತಿ ಮಾಡೋದು ತಪ್ಪೇನಲ್ಲ ಅಲ್ವೇನಮ್ಮ, ನೀನು ನನ್ನ ಮಗಳು, ಇವನ್ನೆಲ್ಲ ಬುದ್ಧಿವಂತಿಕೆಯಿಂದನೇ ನೋಡ್ಕೊಳ್ತೀಯ ಅಂತ ನಾನು ನಂಬ್ತೀನಿ, ಅಂಥದ್ದೇನಾದರೂ ಇದ್ದರೆ ಹೇಳಮ್ಮ, ಪರವಾಗಿಲ್ಲ ಅಂತ ಹೇಳಿದರು. ಮಹಾದೇವ್ ಕೈನ ತನ್ನ ಕೈಗೆ ತೆಗೆದುಕೊಂಡು, ನಂದಿನಿ, ನಾನು ನಿಮ್ಮ ಮಗಳು ಡ್ಯಾಡಿ, ಮೊದಲು ನನ್ನ ವಿದ್ಯಾಭ್ಯಾಸ ಸಾಧಿಸಬೇಕಾಗಿತ್ತು, ಆಮೇಲೇ ಬೇರೆ ಏನೇ ಆದರೂ. ಮದುವೆ ಆದಮೇಲೆ ಕೆಲವು ಕನಸುಗಳು ಅರ್ಧದಲ್ಲಿ ನಿಂತು ಹೋಗ್ಬಿಡ್ತವೆ. ಹಾಗೆ ನಾನು ಕಂಡ ಕನಸುಗಳು ಅರ್ಧದಲ್ಲಿ ನಿಂತು ಹೋಗೋದು ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರನೇ ನಿಮ್ಮನ್ನು ಟೈಮ್ ಕೇಳ್ತಾ ಇರೋದು. ನನ್ನ ಪ್ರಮೋಷನ್ ಬಂದ
ನಾನು ಇಟ್ಕೊಂಡಿರುವ ಲಿಮಿಟ್ಗೆ ರೀಚ್ ಆದರೆ ಖಂಡಿತ ಮದುವೆ ಮಾಡ್ಕೊಳ್ತೀನಿಪ್ಪ ಅಂತ ಹೇಳಿದ್ಲು. ಮಹಾದೇವ್ ನಂದಿನಿ ಹಣೆಯ ಮೇಲೆ ಮುತ್ತಿಟ್ಟು, ಸರಿ ಕಣೋ, ಕಾಯೋಣ. ಪ್ರಸ್ತುತಕ್ಕೆ ನಾನು ಮಾಡ್ತಾ ಇರೋ ಕೆಲಸಕ್ಕೆ ಸ್ವಲ್ಪ ದಿನಕ್ಕಾದರೂ ಪ್ರಮೋಷನ್ ಅಂತೂ ಖಂಡಿತ ಬರುತ್ತೆ ಡ್ಯಾಡ್. ಆ ಪ್ರಮೋಷನ್ ಏನಾದರೂ ಬಂದರೆ ಒಂದಿಷ್ಟು ನಾನು ಅಂದ್ಕೊಂಡ ಗೋಲ್ ರೀಚ್ ಆದ ಹಾಗೆ. ಆಮೇಲೆ ಮದುವೆ ಬಗ್ಗೆ ಯೋಚಿಸೋಣ, ಆದರೆ ಜಾಸ್ತಿ ದಿನ ಕಾಯೋದಿಲ್ಲ ಅಂತ ಹೇಳಿದರು. ನಂದಿನಿ ರೂಮ್ಗೆ ಹೋದ್ಮೇಲೆ ಮಹಾದೇವ್ ಶ್ಯಾಮಳನ್ನ ಕರೆದು, ನಿನಗೆ ಮೊದಲೇ ಹೇಳಿದ್ನಲ್ಲ ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ ಮಹಾದೇವ್. ಫೋನಿನಲ್ಲಿ ಶ್ವೇತಾ ನಗ್ತಾ, ಹಾಗಾದರೆ ನಿನ್ನ ಮದುವೆ ಸ್ವಲ್ಪ ಮಟ್ಟಿಗೆ ಪೋಸ್ಟ್‌ಪೋನ್ ಆಯಿತು ಅಂತ ಹೇಳು. ಆಗಿದೆ ಅಂತ ಆಯ್ತಲ್ಲ ಅಂದ್ಲು ನಂದಿನಿ. ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದ ಪ್ರಮೋಷನ್ ಬಂದರೆ ತುಂಬ ಖುಷಿ ಕಣೆ, ಲೈಫಲ್ಲಿ ಸೆಟ್ಲ್ ಆದ ಹಾಗೆ ಅಲ್ವಾ. ಆದರೆ ನನಗೆ ಈಗಲೇ ಮದುವೆ ಅಂದರೆ ಯಾಕೋ ಭಯ ಆಗ್ತಾಯಿದೆ. ನೋಡುವೆ ಅಂತ ಫ್ರೆಂಡ್ ಜೊತೆ ಹೇಳ್ಕೊತಿದ್ದಾಳೆ. ಮದುವೆ ಆದರೆ ಇನ್ನೊಂದು ಹೊಸ ಒಳಗೆ ಹೋಗಬೇಕು, ಅಲ್ಲಿ ಹೇಗಿರುತ್ತೋ ಅಂತ ಗೊತ್ತಿಲ್ಲದೆ ಭಯ ಇದೆ ಅಂದ್ಲು ಶ್ವೇತಾ. ನಿನ್ನ ಡ್ಯಾಡಿಗೆ ನಿನ್ನ ಮೇಲೆ ನಂಬಿಕೆ ಇದೆ, ಆದರೆ ಮದುವೆ ಮಾತು ಎತ್ತಿದ್ರೇ ತುಂಬ ಭಯ ಅಂತ ಹೇಳಿದ್ಯಲ್ಲ. ಮೊದಲು ನಿನ್ನ ಆಸೆಗಳು, ಆಮೇಲೇನೇ ಮದುವೆ ಎಂದು ಸಮಾಧಾನ ಮಾಡಿದ್ಲು ಶ್ವೇತಾ. ಈ ಕತೆ ಹೀಗೆಯೇ ಸಾಗ್ತಾ ಇತ್ತು. ಒಂದಿನ ಗೌತಮ್ ನಂದಿನಿ ಹತ್ರ ಬಂದು, ನಂದಿನಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂದ. ನಂದಿನಿ ಕೆಲಸನ ಬಿಟ್ಟು ಅವನ ಜೊತೆ ಕ್ಯಾಂಟೀನ್ಗೆ ಹೋದ್ಲು. ಗೌತಮ್ ನಂದಿನಿ ಕೈನ ಹಿಡ್ಕೊಂಡು, ನನ್ನನ್ನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಲಕ್ಕಿ ಅಂತೀಯ ಅಲ್ವಾ ನಂದಿನಿ? ಹಾಗಾದರೆ ಆ ಅದೃಷ್ಟನ ನೀನು ಯಾಕೆ ತಗೋಬಾರ್ದು? ಐ ಲವ್ ಯು ನಂದಿನಿ, ನೀನು ಒಪ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಕೇಳಿ ಮದುವೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅಂತ ಪ್ರಪೋಸ್ ಕೂಡ ಮಾಡ್ತಾನೆ. ನಂದಿನಿಗೆ ಉಸಿರು ಕಟ್ಟಿದ ಹಾಗಾಗಿ ಗೌತಮ್ ಕೈಯಿಂದ ತನ್ನ ಕೈಯನ್ನು ಬಿಡಿಸ್ಕೊಂಡು, ನಾವು ಮೊದಲು ಇದ್ದ ಹಾಗೆ ಫ್ರೆಂಡ್ಸ್ ಆಗಿ ಇರಬಹುದು. ಪ್ರೀತಿ, ಮದುವೆ ಈ ವಿಷಯಗಳನ್ನು ನೀನು ನನ್ನ ಜೊತೆ ಮಾತನಾಡಿದ್ದು ಈಗಲೇ ಮರ್ತು ಹೋಗ್ಬಿಡು. ಇಲ್ಲಿ ನಾನು ಇರೋದು ನನ್ನ ವರ್ಕ್ಗೋಸ್ಕರ ಅಷ್ಟೇ, ನನ್ನ ಆಸೆಗೆ ನಾನು ಸಿದ್ಧಳಾಗಿಲ್ಲ ಅಂತ ಹೇಳಿ ಹೊರಟು ಹೋದ್ಲು. ಗೌತಮ್ನ ಕೊಲಿ ಕೇಳಿದಾಗ ಗೌತಮ್ ತಿರಸ್ಕಾರವನ್ನು ಇಷ್ಟು ಸಿಹಿಯಾಗಿ ಮಾಡಬಹುದು ಅಂತ ನನಗೆ ಇಲ್ಲಿವರೆಗೂ ಗೊತ್ತಿರಲಿಲ್ಲ ಕಣೋ. ಆದರೂ ನಾನು ಯಾಕೆ ಬಿಟ್ಕೊಡ್ಲಿ ಅವಳನ್ನು? ಅವಳ ಗುಣಗಳು ತಿಳಿದ ಮೇಲೆ ಇನ್ನಷ್ಟು ಬಿಟ್ಕೊಡ್ಬಾರ್ದು ಅಂತ ಅನ್ನಿಸ್ತಿದೆ ಅಂತ ನಿರ್ಧರಿಸಿದನು. ನಂದಿನಿ ತನ್ನ ಕನಸುಗಳ ಲೋಕದಲ್ಲಿ ಹ್ಯಾಪಿಯಾಗಿ ಇದ್ಲು. ತನ್ನ ಸಣ್ಣ ನಾಯಿ ಮರಿ ಬಿಟ್ಟು ಜೊತೆಗೆ ತಾರಸಿ ಮೇಲಿನ ಉಯ್ಯಾಲೆಯಲ್ಲಿ ಕುಳಿತು, ಲೈಫ್ ಅಂದರೆ ಇದೇ ಕಣೋ ಅಂತ ಆರಾಮವಾಗಿ ಉಸಿರು ತಗೊಳ್ತಾ ಇರ್ತಾಳೆ. ನಂದಿನಿ ಯಶಸ್ಸು ಮತ್ತು ಗೌತಮ್ಗೆ ಸಹಾಯ. ನಂದಿನಿ ತನ್ನ ಕನಸುಗಳ ಲೋಕದಲ್ಲಿ ಸಂತೋಷದಿಂದ ಇದ್ಲು. ಒಂದು ಕಡೆ ಕೆಲಸದಲ್ಲಿ ಅವಳ ಪ್ರಮೋಷನ್ ಟಾರ್ಗೆಟ್, ಇನ್ನೊಂದು ಕಡೆ ಮನೆಯಲ್ಲಿ ತಂದೆ ತಾಯಿ ಹಾಗೂ ನಾಯಿ ಮರಿಬಿಟ್ಟು ತನ್ನ ತೋಟದ ಜೊತೆಗಿನ ಪ್ರೀತಿ. ಬೆಂಗಳೂರಿನಲ್ಲಿ ಕೊಟ್ಟ ಯಶಸ್ವಿ ಪ್ರಸ್ತುತಿಯ ನಂತರ ನಂದಿನಿಗೆ ಕಚೇರಿಯಲ್ಲಿ ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ಕೂಡ ಸಿಕ್ವು. ಹೀಗೆ ಶ್ವೇತಾ ಹೇಳಿದ ಹಾಗೆ ಪ್ರಮೋಷನ್ ಪಡೆಯೋದನ್ನು ಸುಲಭ ಮಾತೇನಾಗಿರಲಿಲ್ಲ ಆಫೀಸಲ್ಲಿ. ಆದರೆ ನಂದಿನಿ ಹಿಂದೆ ಸರಿ ಇಲ್ಲ. ಗೌತಮ್ನ ಮಾತುಗಳು ಮನಸ್ಸಿನಲ್ಲಿ ಮೂಲೆಯಲ್ಲಿ ಇದ್ದರೂ ಕೂಡ ಅವಳು ಅವನೊಂದಿಗೆ ವೃತ್ತಿಪರವಾಗಿ ಗೆಳತಿಯಾಗಿ ವರ್ತಿಸಲು ಪ್ರಯತ್ನಿಸ್ತಾ ಇದ್ಲು. ಗೌತಮ್ ನಂದಿನಿ ತನ್ನ ಆಸೆಗಳನ್ನು ಸಾಧಿಸಬೇಕು ಎಂದು ಹೇಳಿದ ಮಾತನ್ನು ನೆನಪಿಸ್ಕೊಂಡ. ಅವಳನ್ನು ನೇರವಾಗಿ ಒಪ್ಪಿಸುವ ಬದಲು ಅವಳ ಗೋಲ್ನ ಸಾಧಿಸಲು ಸಹಾಯ ಮಾಡುವ ಮೂಲಕ ಅವಳ ಮನಸ್ಸನ್ನು ಗೆಲ್ಲುವ ನಿರ್ಧಾರವನ್ನು ಮಾಡಿದ. ಹೀಗೆ ಒಂದಿನ ನಂದಿನಿ ಒಂದು ದೊಡ್ಡ ಪ್ರಾಜೆಕ್ಟ್ನಲ್ಲಿ ತಲೆ ಕೆಡಿಸ್ಕೊಂಡು ಕುಳಿತಿದ್ದಾಗ ಗೌತಮ್ ಅಲ್ಲಿಗೆ ಬಂದ. ನಂದಿನಿ, ಈ ಪ್ರಾಜೆಕ್ಟ್ನಲ್ಲಿ ನೀನು ಕೆಲವು ವಿಷಯಗಳನ್ನು ಸರಿಯಾಗಿ ಅನಲೈಸ್ ಮಾಡ್ತಿಲ್ಲ ಅನಿಸುತ್ತೆ. ನಿನಗೆ ಬೇಕಾದರೆ ನಾನು ಹೆಲ್ಪ್ ಮಾಡ್ತೀನಿ. ನಿನ್ನ ಗೋಲ್ ಅಂದರೆ ನನಗೂ ಕೂಡ ಮುಖ್ಯನೇ ಅಂತ ಹೇಳ್ತಾನೆ ಗೌತಮ್. ನೀನು ಪ್ರಮೋಷನ್ ಪಡಿಬೇಕು, ನಿನ್ನ ಆಸೆಯನ್ನು ಪೂರೈಸೋದ್ರಲ್ಲಿ ನಾನು ನಿನ್ನ ಜೊತೆ ಇರ್ತೀನಿ ಎಂದು ಹೇಳ್ದ ಗೌತಮ್ ನಂದಿನಿಗೆ. ಅವನ ಸಹಾಯ ನಿರಾಕರಿಸಲು ಆಗದಷ್ಟು ಮುಖ್ಯ ಆಗಿತ್ತು ಅವಳಿಗೆ ಅವನ ಸಹಾಯ ಈಗ. ಸರಿ, ಆದರೆ ಕೇವಲ ಪ್ರೊಫೆಷನಲ್ ವಿಷಯಗಳಿಗೆ ಮಾತ್ರ ಅಂತ ಮೊದಲೇ ಎಚ್ಚರಿಸಿ ಅವನ ಸಹಾಯವನ್ನು ಪಡ್ಕೊಂಡ್ಳು ನಂದಿನಿ. ಗೌತಮ ವಿಶ್ಲೇಷಣೆಯ ಕೌಶಲ್ಯ ಮತ್ತು ಹೊಸ ಆಲೋಚನೆಗಳಿಂದ ನಂದಿನಿಯ ಕೆಲಸಕ್ಕೆ ಹೊಸ ಎನರ್ಜಿ ಕೂಡ ಅವಳಿಗೆ ಸಿಕ್ಕಿತ್ತು. ಅವರಿಬ್ಬರು ಕೂಡ ಹೆಚ್ಚಿನ ಸಮಯ ಒಟ್ಟಿಗೆ ಕೆಲಸ ಮಾಡತೊಡಗಿದ್ರು. ಇದು ಕೇವಲ ಕೆಲಸಕ್ಕೋಸ್ಕರನೇ ಆಗಿತ್ತು ಅಷ್ಟೇ. ಆದರೆ ಗೌತಮ್ ಪ್ರತಿ ಹೆಜ್ಜೆಯಲ್ಲೂ ನಂದಿನಿಯ ವೃತ್ತಿ ಜೀವನಕ್ಕೆ ಬೆನ್ನೆಲುಬಾಗಿ ನಿಂತಿದ್ದ. ಹೀಗೆ 6 ತಿಂಗಳುಗಳು ಅದೇ ಕಳೆದೇ ಹೋದವು. ಕಚೇರಿಯಲ್ಲಿ ನಂದಿನಿಯ ಕಠಿಣ ಪರಿಶ್ರಮ ಮತ್ತು ಯಶಸ್ವಿ ಪ್ರಾಜೆಕ್ಟ್ಗಳ ಕಾರಣದಿಂದಾಗಿ ಪ್ರಮೋಷನ್ಗಾಗಿ ಅವಳ ಹೆಸರು ಮೊದಲು ಕೇಳಿ ಬಂತು. ಕಚೇರಿಯಲ್ಲಿ ಮುಖ್ಯಸ್ಥರು ನಂದಿನಿಯನ್ನು ಕರೆದರು.
ನಿಮಗೆ ಸೀನಿಯರ್ ಮ್ಯಾನೇಜರ್ ಆಗಿ ಪ್ರಮೋಷನ್ ನೀಡಲು ನಾವು ಡಿಸೈಡ್ ಮಾಡಿದ್ದೀವಿ ಎಂದು ಘೋಷಿಸಿದರು. ಆ ಮಾತು ಕೇಳಿ ನಂದಿನಿ ಕಣ್ಗಳಲ್ಲಿ ಆನಂದದ ಕಣ್ಣೀರು ತುಂಬಿ ತುಳುಕ್ತಾ ಇತ್ತು. ತನ್ನ ಬಹುದಿನಗಳ ಕನಸು ಫುಲ್ ಆಯಿತು ಅಂತ. ನಂದಿನಿ ಮನೆಗೆ ಓಡಿ ಬಂದು ತಂದೆ ತಾಯಿಗೆ ಈ ವಿಷಯನ ತಿಳಿಸಿದ್ಲು. ಮಹಾದೇವ್ ಮತ್ತು ಶ್ಯಾಮ್ಲಾ ತುಂಬಾ ಖುಷಿ ಕೂಡ ಪಟ್ಟರು. ನೀನು ನಿನ್ನ ಮಿತಿಯನ್ನು ಮುಟ್ಟಿದ ಮೇಲೆ ಮದುವೆ ಅಂತ ಹೇಳಿದ್ದೆ ಅಲ್ವಾ, ಈಗ ಆ ಸಮಯ ಹತ್ತಿರ ಬಂದಿದೆ ಮಗಳೇ ಅಂದರು ಮಹಾದೇವ್. ಹೌದು ಡ್ಯಾಡಿ, ನೀವು ಹೇಳಿದ 6 ತಿಂಗಳು ಸಮಯ ಈಗ ಮುಗಿದಿದೆ. ಈಗ ನಾನು ಮದುವೆಗೆ ರೆಡಿ ಕೂಡ ಆಗಿದ್ದೀನಿ ಅಂದ್ಲು ನಂದಿನಿ. ಆದರೆ ಈ ಪ್ರಮೋಷನ್ ಹಿಂದಿನ ಪ್ರಮುಖ ವ್ಯಕ್ತಿ ಗೌತಮ್ ಎಂಬುದು ಕೂಡ ನಂದಿನಿಯ ಮನಸ್ಸಿನಲ್ಲಿ ಅರಿವಾಗಿತ್ತು. ಈ ಕತೆ ಮುಂದುವರಿಯುವುದು. ಮುಂದೆ ಏನಾಗಬಹುದು? ನಂದಿನಿ ತನ್ನ ಮದುವೆಗಾಗಿ ಸಿದ್ಧಳಾಗಿದ್ದಾಳೆ, ಓಕೆ. ಗೌತಮ್ ಕಡೆಗೆ ಅವಳ ಮನಸ್ಸು ಬದಲಾಗಿದೆಯಾ, ಅಥವಾ ಮಹಾದೇವ್ ಮತ್ತೊಬ್ಬ ಒಳ್ಳೆಯ ಸಂಗಾತಿಯನ್ನು ಆರಿಸಿರ್ತಾರೆಯಾ? ಈ ಪ್ರಮೋಷನ್ ಖುಷಿ ಗೌತಮ್ಗೆ ಇನ್ನೊಂದು ಚಾನ್ಸ್ ನೀಡುತ್ತಾ ಅಂತ ಮುಂದಿನ ಎಪಿಸೋಡಲ್ಲಿ ನೋಡಿ. ಹಾಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮುಂದೆ ಸಿಗೋಣ. ಧನ್ಯವಾದಗಳು.